ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಚಾಪ್ಟರ್ 4 ಸರ್ಕಲ್ಸ್ ನ ರಿವೈಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಮಗೆ ಸರ್ಕಲ್ ಅಂದ್ರೆ ಏನಂತ ಗೊತ್ತಲ್ವಾ? ಸೊ ಸರ್ಕಲ್ ಅಂದ್ರೆ ಏನು? ಇಟ್ ಇಸ್ ಅ ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಮತ್ತೆ ಈ ಪಾಯಿಂಟ್ಸ್ ಎಲ್ಲಾನು ಸೆಂಟರ್ ಆಫ್ ದ ಸರ್ಕಲ್ ಇಂದ ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಅದನ್ನ ಸರ್ಕಲ್ ಅಂತ ಕರಿತೀವಿ. ಸೊ ಬೌಂಡ್ರಿ ಆಫ್ ದ ಸರ್ಕಲ್ ನ ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಮತ್ತೆ ವಿ ಹ್ಯಾವ್ ಸೆಂಟರ್ ಆಫ್ ದ ಸರ್ಕಲ್. ಮತ್ತೆ ಯಾವ ಲೈನ್ ಸೆಂಟರ್ ಆಫ್ ದ ಸರ್ಕಲ್ ನ ಸರ್ಕಂಫರೆನ್ಸ್ ಮೇಲಿರೋ ಯಾವ್ದಾದ್ರು ಒಂದ್ ಪಾಯಿಂಟ್ ಕನೆಕ್ಟ್ ಮಾಡುತ್ತೋ ಆ ಲೈನ್ ನ ನಾವು ರೇಡಿಯಸ್ ಅಂತ ಕರಿತೀವಿ. ಮತ್ತೆ ಯಾವ ಲೈನ್ ಈ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಮೇಲಿರೋ ಯಾವ್ದಾದ್ರು 2 ಪಾಯಿಂಟ್ಸ್ ನ ಕನೆಕ್ಟ್ ಮಾಡುತ್ತೋ ಮತ್ತೆ ಆ ಲೈನ್ ಸೆಂಟರ್ ಆಫ್ ದ ಸರ್ಕಲ್ ಥ್ರೂನು ಪಾಸ್ ಮಾಡ್ಬೇಕು. ಸೊ ಆ ತರ ಲೈನ್ ನ ನಾವು ಡಯಾಮೀಟರ್ ಅಂತ ಕರಿತೀವಿ. ಸೊ ನಮಗೆ ಆಲ್ರೆಡಿ ರೇಡಿಯಸ್ ಮತ್ತೆ ಡಯಾಮೀಟರ್ ಮಧ್ಯೆ ಇರೋ ರಿಲೇಶನ್ಶಿಪ್ ಗೊತ್ತು. ಏನದು? diameter is equal to 2 times the radius. ಅಂದ್ರೆ radius is equal to half of the diameter ಅಂತ ನಮಗೆ ಗೊತ್ತಿದೆ ಅಲ್ವಾ? ಸೊ ಇವಾಗ ನೆಕ್ಸ್ಟ್ ನಾವು ಒಂದ್ ಸರ್ಕಲ್ ಮತ್ತೆ ಒಂದ್ ಲೈನ್ ಸೇಮ್ ಪ್ಲೇನ್ ಅಲ್ಲಿ ಇದ್ರೆ ಯಾವ ರೀತಿ ಡಿಫ್ರೆಂಟ್ ಕೇಸಸ್ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಸೊ ಒಂದ್ ಸರ್ಕಲ್ ಮತ್ತೆ ಒಂದ್ ಲೈನ್ ಸೇಮ್ ಪ್ಲೇನ್ ಅಲ್ಲಿ ಇದೆ. ಸೊ ಯಾವ ರೀತಿ ಕೇಸಸ್? ಇದು ನನ್ನ ಸರ್ಕಲ್ ವಿತ್ ಸೆಂಟರ್ O. ಒಂದ್ ಲೈನ್ ಎ ಇದೆ ಆಚೆಗಡೆ ಸರ್ಕಲ್ ಇಂದ ಈಚೆ, ಮತ್ತೆ ಒಂದ್ ಲೈನ್ ಬಿ, ಸಿ ಮತ್ತೆ ಪಿ. ಸೊ ಫಸ್ಟ್ ಆಫ್ ಆಲ್ ಲೈನ್ ಎ ಏನು? ಇಟ್ ಇಸ್ ಜಸ್ಟ್ ಅ ಲೈನ್ ಔಟ್ಸೈಡ್ ದ ಸರ್ಕಲ್. ಸೊ ಇಟ್ ಇಸ್ ಜಸ್ಟ್ ಅ ಲೈನ್ ಔಟ್ಸೈಡ್ ದ ಸರ್ಕಲ್. ಆಯ್ತಾ? ಈ ಲೈನ್ ಬಿ ಏನ್ ಮಾಡ್ತಾ ಇದೆ ಅಂದ್ರೆ ಇಟ್ ಕಟ್ಸ್ ದ ಸರ್ಕಲ್ at 2 points on the circumference. ಇಲ್ಲಿ ಒಂದ್ ಪಾಯಿಂಟ್, ಇಲ್ಲಿ ಒಂದ್ ಪಾಯಿಂಟ್. ಸೊ ಈ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಮೇಲಿರೋ 2 ಪಾಯಿಂಟ್ಸ್ ನ ಕಟ್ ಮಾಡ್ತಾ ಇದೆ. ಆ ತರ ಲೈನ್ ನ ನಾವು ಸೀಕೆಂಟ್ ಅಂತ ಕರಿತೀವಿ. ಆಯ್ತಾ? ಮತ್ತೆ ಈ ಲೈನ್ ಸಿ ಏನ್ ಮಾಡ್ತಾ ಇದೆ? ಇಟ್ ಇಸ್ ಟಚಿಂಗ್ ದ ಸರ್ಕಲ್ at 1 point of the circumference. ಸೊ ಅಗೇನ್ ಯಾವ ಲೈನು ಸರ್ಕಲ್ ನ ಬರೀ 1 ಪಾಯಿಂಟ್ ಹತ್ರ ಟಚ್ ಮಾಡುತ್ತೋ ಆ ಲೈನ್ ನ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಆ ಲೈನ್ ನ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಮತ್ತೆ ಈ ಲೈನ್ ಪಿ ಇದೆ ಅಲ್ವಾ? ಈ ಲೈನ್ ಏನ್ ಮಾಡ್ತಾ ಇದೆ? ಸರ್ಕಂಫರೆನ್ಸ್ ಮೇಲಿರೋ ಯಾವ್ದಾದ್ರು 2 ಪಾಯಿಂಟ್ಸ್ ನ ಕನೆಕ್ಟ್ ಮಾಡುತ್ತಲ್ವಾ ಆ ಲೈನ್ ನ ನಾವು ಕಾರ್ಡ್ ಅಂತ ಕರಿತೀವಿ. ಬಟ್ ಈ ಕಾರ್ಡ್ ಮತ್ತೆ ಸೀಕೆಂಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಏನ್ ಡಿಫರೆನ್ಸ್ ಅಂದ್ರೆ ಸೀಕೆಂಟ್ ಸರ್ಕಂಫರೆನ್ಸ್ ಮೇಲಿರೋ ಯಾವ್ದಾದ್ರು 2 ಪಾಯಿಂಟ್ಸ್ ನ ಕಟ್ ಮಾಡ್ತಾ ಇದೆ. ಮತ್ತೆ ಈ ಸೀಕೆಂಟ್ ಎರಡ್ ಸೈಡು ಎಷ್ಟಾದ್ರೂ ಉದ್ದ ಎಕ್ಸ್ಟೆಂಡ್ ಆಗ್ಬೋದು. ಅದು ಸರ್ಕಲ್ ಇಂದ ಈಚೆನು ಹೋಗ್ಬೋದು. ಆದ್ರೆ ಈ ಕಾರ್ಡ್ ಸರ್ಕಂಫರೆನ್ಸ್ ಮೇಲಿರೋ 2 ಪಾಯಿಂಟ್ಸ್ ನ ಕನೆಕ್ಟ್ ಮಾಡ್ತಾ ಇದೆ. ಮತ್ತೆ ಇದು ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಅಂದ್ರೆ ಏನು? ಫಿಕ್ಸ್ಡ್ ಲೆಂತ್. ಆಯ್ತಾ? ಸೊ ಇದು ಸರ್ಕಲ್ ಇಂದ ಈಚೆ ಹೋಗಕ್ ಆಗಲ್ಲ. ಸೊ ದಟ್ ಇಸ್ ಅ ಕಾರ್ಡ್. ಮತ್ತೆ ನಾವು ಆಲ್ರೆಡಿ ಡಯಾಮೀಟರ್ ಬಗ್ಗೆನೂ ಕಲ್ತಿದೀವಿ. ಡಯಾಮೀಟರ್ ಅಂದ್ರೆ ಏನು? ಯಾವ್ದಾದ್ರೂ ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್ ನ ಇನ್ನೊಂದು ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್ ಕನೆಕ್ಟ್ ಮಾಡುತ್ತೆ. ಮತ್ತೆ ಆ ಲೈನ್ ಸೆಂಟರ್ ಥ್ರೂ ಪಾಸ್ ಮಾಡುತ್ತೆ ಅಲ್ವಾ? ಸೊ ಈ ಲೈನ್ ಡಯಾಮೀಟರ್ ಅಂತ ನಮಗೆ ಗೊತ್ತಿದೆ. ಸೊ ಡಯಾಮೀಟರ್ ಇಸ್ ಆಲ್ಸೋ ಅ ಕಾರ್ಡ್ ಬಿಕಾಸ್ ಕಾರ್ಡ್ 2 ಪಾಯಿಂಟ್ಸ್ ಆನ್ ದ ಸರ್ಕಂಫರೆನ್ಸ್ ನ ಕನೆಕ್ಟ್ ಮಾಡುತ್ತೆ. ಡಯಾಮೀಟರ್ 2 ಪಾಯಿಂಟ್ಸ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ನ ಕನೆಕ್ಟ್ ಮಾಡುತ್ತೆ. ಸೊ ಡಯಾಮೀಟರ್ ಇಸ್ ಆಲ್ಸೋ ಅ ಕಾರ್ಡ್. ನಾವ್ ಏನ್ ನೆನ್ಪಿಡ್ಕೋಬೇಕಂದ್ರೆ ಡಯಾಮೀಟರ್ diameter is the longest chord. Diameter is the longest chord ಅಂತ ನಾವು ನೆನ್ಪಿಡ್ಕೋಬೇಕು. diameter is the longest chord ಅಂತ ನಾವು ನೆನ್ಪಿಡ್ಕೋಬೇಕು. ಮತ್ತೆ ಇನ್ನೊಂದು ನಮಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಟ್ಯಾಂಜೆಂಟ್. ಸೊ ವಾಟ್ ಇಸ್ ಅ ಟ್ಯಾಂಜೆಂಟ್? ಇಟ್ ಇಸ್ ಅ ಲೈನ್ ವಿಚ್ ಟಚಸ್ ದ ಸರ್ಕಲ್ at 1 point on the circumference. ಸೊ ಬರೀ 1 ಪಾಯಿಂಟ್ ಹತ್ರ ಮಾತ್ರ ಅದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ನ ಟಚ್ ಮಾಡುತ್ತೆ. ಸೊ ನಾವಿವಾಗ ಥಿಯರಮ್ 1 ಬಗ್ಗೆ ಕಲಿಯೋಣ. ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ದ ಟ್ಯಾಂಜೆಂಟ್ at any point of a circle is perpendicular to the radius through the point of contact ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ನಾವು 2 ಲೈನ್ಸ್ ಮಧ್ಯ ಆಂಗಲ್ 90 ಡಿಗ್ರಿ ಆಗಿದ್ದಾಗ ಆ 2 ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂತ ನಾವು ಹೇಳ್ತೀವಿ. ಮತ್ತೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಏನು? ನಮಗೆ ಗೊತ್ತು ಏನಂತ. ಒಂದ್ ಟ್ಯಾಂಜೆಂಟ್ ಒಂದ್ ಸರ್ಕಲ್ ನ ಬರೀ 1 ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್ ಹತ್ರ ಮಾತ್ರ ಟಚ್ ಮಾಡುತ್ತೆ ಅಂತ ಗೊತ್ತಲ್ವಾ?
ಸೊ ಆ ಪಾಯಿಂಟ್ ಎಲ್ಲಿ ಟ್ಯಾಂಜೆಂಟ್ ಸರ್ಕಂಫರೆನ್ಸ್ ನ ಟಚ್ ಮಾಡುತ್ತೋ ಆ ಪಾಯಿಂಟ್ ನ ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಸೊ ಈ ಫಿಗರ್ ಅಲ್ಲಿ ನಮ್ಗೆ ಪಾಯಿಂಟ್ ಪಿ ಇಸ್ ಆರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಯ್ತಾ. ಪಾಯಿಂಟ್ ಪಿ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಅವ್ರು ಏನ್ ಹೇಳ್ತಾ ಇದಾರೆ, ಈ ಪಾಯಿಂಟ್ ಪಿ ಹತ್ರ ಒಂದು ಟ್ಯಾಂಜೆಂಟ್ ಇದೆ ಅಲ್ವಾ, ದಿಸ್ ಟ್ಯಾಂಜೆಂಟ್ ಎಕ್ಸ್ ವೈ. ಮತ್ತೆ ಈ ಟ್ಯಾಂಜೆಂಟ್ ಈ ಸರ್ಕಲ್ ನ ಪಾಯಿಂಟ್ ಪಿ ಹತ್ರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ ಟಚ್ ಮಾಡ್ತಾ ಇದೆ. ಮತ್ತೆ ಈ ಪಾಯಿಂಟ್ ಪಿ ಥ್ರೂ ಒಂದು ರೇಡಿಯಸ್ ಇದೆ, ಒ ಪಿ ಇಸ್ ದ ರೇಡಿಯಸ್. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಮ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಪ್ರೂವ್ ಮಾಡ್ಬೇಕು ಇವಾಗ. ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂದ್ರೆ ಒ ಪಿ ಮತ್ತೆ ಎಕ್ಸ್ ವೈ ಈ ಟೂ ಲೈನ್ಸ್ ಮಧ್ಯೆ ಆಂಗಲ್ 90 ಡಿಗ್ರಿ ಅಂತ ನಾವು ಪ್ರೂವ್ ಮಾಡ್ಬೇಕು. ಸೊ ಅದನ್ನ ಹೇಗ್ ಮಾಡೋದು? ಸೊ ಫಸ್ಟ್ ಆಫ್ ಆಲ್ ನಮಗ್ ಇದ್ ಗೊತ್ತಲ್ವಾ ಏನಂತ, ಒಂದ್ ಪಾಯಿಂಟ್ ಇಂದ ಒಂದ್ ಲೈನ್ ಗೆ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಬೇಕಂದ್ರೆ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬರೋ ರೀತಿ ಒಂದ್ ಲೈನ್ ನ ಡ್ರಾ ಮಾಡಿದ್ರೆ ಆ ಲೈನ್ ನಮಗೆ ಪರ್ಪೆಂಡಿಕ್ಯುಲರ್ ಆಗಿ ವರ್ಕ್ ಮಾಡುತ್ತೆ. ಸೊ ಎಸೆನ್ಶಿಯಲಿ ನಾನು ಈ ಥಿಯರಮ್ ನ ಪ್ರೂವ್ ಮಾಡ್ಬೇಕಂದ್ರೆ ನಾನು ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕು, ಒ ಪಿ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಓ ಟು ದ ಲೈನ್ ಎಕ್ಸ್ ವೈ ಅಂತ ಪ್ರೂವ್ ಮಾಡ್ಬೇಕು. ಸೊ ನಾನು ಏನಂತ ಪ್ರೂವ್ ಮಾಡ್ಬೇಕು, ಟು ಪ್ರೂವ್ OP is the shortest, OP is the shortest distance from the point O to line XY ಅಂತ ನಾವು ಪ್ರೂವ್ ಮಾಡ್ಬೇಕು. OP is the shortest distance from O to the line XY ಅಂತ ಪ್ರೂವ್ ಮಾಡ್ಬೇಕು. ಸೊ ಅದಕ್ಕೆ ನಾನು ಒಂದು ಲೈನ್ OQ ನ ಕನ್ಸ್ಟ್ರಕ್ಟ್ ಮಾಡೋಣ ಆಯ್ತಾ. ಸೊ ಕನ್ಸ್ಟ್ರಕ್ಟ್ ಅ ಲೈನ್ OQ ಆಯ್ತಾ. ಸೊ OQ ಬಂದು ಈ ಸೆಂಟರ್ ಆಫ್ ದ ಸರ್ಕಲ್ ಇಂದ ಒಂದು ಎಕ್ಸ್ಟ್ರಾ ಲೈನ್ ಡ್ರಾ ಮಾಡಿದೀವಲ್ವಾ, ಈ ಪಾಯಿಂಟ್ Q. ಸೊ ಈ ಲೈನ್ OQ ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಮತ್ತೆ ಈ ಲೈನ್ OQ ಈ ಸರ್ಕಲ್ ನ ಒಂದ್ ಪಾಯಿಂಟ್ ಹತ್ರ ಟಚ್ ಮಾಡುತ್ತೆ. ಸೊ ಆ ಪಾಯಿಂಟ್ ನ ನಾವು M ಅಂತ ಕರೆಯೋಣ. ಸೊ ನಮಗೆ ಏನಂತ ಗೊತ್ತು, OP is the radius of the circle ಅಂತ ಗೊತ್ತು. So OM is also the radius of the circle. So basically OM is equal to OP is equal to radius of the circle ಅಂತ ನಮಗೆ ಗೊತ್ತಿದೆ. ಸೊ ಇವಾಗ ಈ ಫಿಗರ್ ನೋಡ್ತಾ ಇದ್ದಂಗೆ ನಮಗೆ ಏನ್ ಅರ್ಥ ಆಗುತ್ತೆ, OQ is definitely larger, it's definitely longer than OP ಅಂತ ನಮಗೆ ಗೊತ್ತಾಗ್ತಾ ಇದೆ. OQ is longer than OP ಅಂತ ಗೊತ್ತಾಗ್ತಾ ಇದೆ. Because OQ ಈ ರೇಡಿಯಸ್ ಗಿಂತ ಜಾಸ್ತಿ ಇದೆ ಅಲ್ವಾ, ಸೊ ಇಟ್ ಇಸ್ ಲಾಂಗರ್. ಸೊ ಈ ರೀತಿ OQ ತರ ನಾನು ಬೇರೆ ಯಾವ್ದೇ ಲೈನ್ ನ ಡ್ರಾ ಮಾಡಿದ್ರು ಅಂದ್ರೆ ಸೆಂಟರ್ ಆಫ್ ದ ಸರ್ಕಲ್ ಇಂದ ನಾನು ಯಾವ್ದೇ ಲೈನ್ ನ ಡ್ರಾ ಮಾಡಿದ್ರು, ಎಕ್ಸ್ ವೈ ಗೆ ಟಚ್ ಮಾಡೋ ತರ ಯಾವ್ದೇ ಲೈನ್ ನ ನಾನು ಡ್ರಾ ಮಾಡಿದ್ರು ಆ ಲೈನ್ ರೇಡಿಯಸ್ ಆಫ್ ದ ಸರ್ಕಲ್ ಗಿಂತ ಜಾಸ್ತಿ ಉದ್ದದಾಗಿರುತ್ತೆ. ಸೊ therefore ನಾನು ಇಲ್ಲಿ ಏನ್ ಹೇಳ್ಬೋದು, OQ is the shortest length possible ಅಂತ ಹೇಳ್ಬೋದು ತಾನೆ. OQ is the shortest distance ಅಂತ ನಾವು ಹೇಳ್ಬೋದು. OQ is the shortest distance from O to line XY ಅಂತ ನಾವು ಹೇಳ್ಬೋದು. ಸೊ ಇದರಿಂದ ನಮಗೆ ಏನ್ ಸಿಗುತ್ತೆ, therefore OP is the shortest distance ಅಂತ ನಾವು ಹೇಳ್ಬೋದು. So OP is the shortest distance from the point O to XY ಅಂತ ಹೇಳ್ಬೋದು. So therefore OP is perpendicular to line XY ಅಲ್ವಾ. OP is perpendicular to the line XY. So therefore ಅಂದ್ರೆ ಏನು, angle OPY is equal to angle OPX is equal to 90 degree ಅಂತ ಹೇಳ್ಬೋದು. So hence proved. ನಾವಿವಾಗ ಒಂದ್ ಸರ್ಕಲ್ಗೆ ಯಾವ್ದಾದ್ರೂ ಒಂದ್ ಪಾಯಿಂಟ್ ಇಂದ ಯಾವ ರೀತಿ ಡಿಫರೆಂಟ್ ಟ್ಯಾಂಜೆಂಟ್ಸ್ ನ ಡ್ರಾ ಮಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಸರ್ಕಲ್ ಒಳಗಡೆ ಇರೋ ಯಾವ್ದಾದ್ರು ಪಾಯಿಂಟ್ P ಕನ್ಸಿಡರ್ ಮಾಡೋಣ. ಸೊ ದಿಸ್ ಇಸ್ ಅ ಪಾಯಿಂಟ್ P ಇನ್ಸೈಡ್ ದ ಸರ್ಕಲ್ ಅಲ್ವಾ. ಸೊ ಈ ಪಾಯಿಂಟ್ ಇಂದ ನಾನು ಯಾವ್ದೇ ರೀತಿ ಲೈನ್ ಡ್ರಾ ಮಾಡಿದ್ರು ಆ ಲೈನ್ ಸರ್ಕಲ್ ನ 2 ಪಾಯಿಂಟ್ಸ್ ಹತ್ರ ಕಟ್ ಮಾಡ್ತಾ ಇದೆ. ಬಟ್ ನಮಗ್ ಗೊತ್ತು ಟ್ಯಾಂಜೆಂಟ್ ಒಂದ್ ಸರ್ಕಲ್ ನ ಬರೀ 1 ಪಾಯಿಂಟ್ ಹತ್ರ ಮಾತ್ರ ಟಚ್ ಮಾಡ್ಬೇಕಲ್ವಾ. ಬಟ್ ಇಲ್ಲಿ ನಾನು ಹೇಗ್ ಟ್ರೈ ಮಾಡಿದ್ರು ಈ ಲೈನ್ 2 ಪಾಯಿಂಟ್ಸ್ ಹತ್ರ ಟಚ್ ಮಾಡ್ತಾ ಇದೆ. ಸೊ
ಯಾವ ಪಾಯಿಂಟ್ ಸರ್ಕಲ್ ಒಳಗಡೆ ಇರುತ್ತೋ ಆ ಪಾಯಿಂಟ್ ಇಂದ ನಾನು ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಕ್ಕೆ ಆಗಲ್ಲ. ಸೊ ಇಲ್ಲಿ ನಂಗೆ ಯಾವ ಟ್ಯಾಂಜೆಂಟ್ಸ್ ಸಿಗಲ್ಲ. ಸೊ ನೋ ಟ್ಯಾಂಜೆಂಟ್ಸ್. ಆಯ್ತಾ? ಅದೇ ಇವಾಗ ನಾನು ಯಾವ್ದಾದ್ರು ಪಾಯಿಂಟ್ ಪಿ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಕನ್ಸಿಡರ್ ಮಾಡಿದ್ರೆ, ಸೊ ವಿ ನೋ ದಟ್ ಟ್ಯಾಂಜೆಂಟ್ ಬಂದು ಒಂದ್ ಸರ್ಕಲ್ ನ ಬರೀ ಒನ್ ಪಾಯಿಂಟ್ ಹತ್ರ ಟಚ್ ಮಾಡ್ಬೇಕು ಅಲ್ವಾ? ಸೊ ಈ ಪಾಯಿಂಟ್ ನಾನು ಬರೀ ಒನ್ ಟ್ಯಾಂಜೆಂಟ್ ನ ಮಾತ್ರ ಡ್ರಾ ಮಾಡಕ್ಕಾಗುತ್ತೆ. ಸೊ ಇಟ್ ಇಸ್ ಜಸ್ಟ್ ಒನ್ ಟ್ಯಾಂಜೆಂಟ್ ಅಲ್ವಾ? ನೆಕ್ಸ್ಟ್, ಈ ಸರ್ಕಲ್ ಇಂದ ಈಚೆ ಯಾವ್ದಾದ್ರು ಪಾಯಿಂಟ್ ಪಿ ನಾನು ಕನ್ಸಿಡರ್ ಮಾಡಿದ್ರೆ, ಸರ್ಕಲ್ ಇಂದ ಆಚೆ ಇರೋ ಪಾಯಿಂಟ್ ಪಿ ಇಂದ ನಾನು ಒಂದ್ ಸರ್ಕಲ್ ಗೆ 2 ಟ್ಯಾಂಜೆಂಟ್ಸ್, ಮ್ಯಾಕ್ಸಿಮಮ್ ಆಫ್ 2 ಟ್ಯಾಂಜೆಂಟ್ಸ್ ನಾನು ಡ್ರಾ ಮಾಡ್ಬೋದು. 2 ಟ್ಯಾಂಜೆಂಟ್ಸ್ ನಾನು ಡ್ರಾ ಮಾಡ್ಬೋದು. ಸೊ ಸರ್ಕಲ್ ಒಳಗಡೆ ಇರೋ ಪಾಯಿಂಟ್ ಇಂದ ನಾನು ಯಾವ ಟ್ಯಾಂಜೆಂಟ್ ಡ್ರಾ ಮಾಡಕ್ ಆಗಲ್ಲ. ಸರ್ಕಂಫರೆನ್ಸ್ ಮೇಲಿರೋ ಯಾವ್ದಾದ್ರು ಒಂದ್ ಪಾಯಿಂಟ್ ಇಂದ 1 ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು, ಮತ್ತೆ ಈಚೆ ಇರೋ ಯಾವ್ದಾದ್ರು ಪಾಯಿಂಟ್ ಇಂದ 2 ಡಿಫರೆಂಟ್ ಟ್ಯಾಂಜೆಂಟ್ಸ್ ನಾನು ಡ್ರಾ ಮಾಡ್ಬೋದು. ಸೊ ನಾವು ಲೆಟ್ ಮಿ ಟಾಕ್ ಅಬೌಟ್ ಲೆಂತ್ ಆಫ್ ಅ ಟ್ಯಾಂಜೆಂಟ್. ನಾವು ಲೆಂತ್ ಆಫ್ ಅ ಟ್ಯಾಂಜೆಂಟ್ ಬಗ್ಗೆ ಯಾವಾಗ ಮಾತಾಡ್ತೀವಿ ಅಂದ್ರೆ, ಬರೀ ಈ ಕೇಸ್ 3 ಅಲ್ಲಿ ಮಾತ್ರ ನಾವು ಲೆಂತ್ ಆಫ್ ಅ ಟ್ಯಾಂಜೆಂಟ್ ಬಗ್ಗೆ ಮಾತಾಡ್ತೀವಿ. ಬರೀ ಕೇಸ್ 3 ಅಲ್ಲಿ ಮಾತ್ರ ನಾವು ಲೆಂತ್ ಆಫ್ ದ ಟ್ಯಾಂಜೆಂಟ್ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಯಾವಾಗ ನಾವು ಸರ್ಕಲ್ ಇಂದ ಈಚೆ ಇರೋ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡ್ತೀವಲ್ವಾ, ಅವಾಗ ಮಾತ್ರ ನಾವು ಲೆಂತ್ ಆಫ್ ಟ್ಯಾಂಜೆಂಟ್ ಬಗ್ಗೆ ಮಾತಾಡ್ತೀವಿ. ಸೊ ಇವಾಗ ಈ ಪಾಯಿಂಟ್ ಪಿ ಇಂದ ನಾನು 2 ಟ್ಯಾಂಜೆಂಟ್ಸ್ ಡ್ರಾ ಮಾಡಿದೀನಿ. ಸೊ ಈ 2 ಟ್ಯಾಂಜೆಂಟ್ಸ್ ಈ ಸರ್ಕಲ್ ನ 2 ಪಾಯಿಂಟ್ಸ್ ಹತ್ರ ಟಚ್ ಮಾಡುತ್ತಲ್ವಾ? ಈ ಪಾಯಿಂಟ್ ನ ನಾನು ಪಾಯಿಂಟ್ ಕ್ಯೂ ಅಂತ ಕರಿತೀನಿ, ಮತ್ತೆ ಈ ಪಾಯಿಂಟ್ ನ ಪಾಯಿಂಟ್ ಆರ್ ಅಂತ ಕರೆಯೋಣ. ಸೊ ಲೆಂತ್ ಆಫ್ ದಿಸ್ ಟ್ಯಾಂಜೆಂಟ್, ಸೊ ಇದನ್ನ ನಾನು ಟ್ಯಾಂಜೆಂಟ್ 1, ಲೆಟ್ ದಿಸ್ ಬಿ ಟ್ಯಾಂಜೆಂಟ್ 1, ಮತ್ತೆ ಇದು ಟ್ಯಾಂಜೆಂಟ್ 2. ಆಯ್ತಾ? ಸೊ ಟ್ಯಾಂಜೆಂಟ್ 1 ಲೆಂತ್ ಬಂದು ಪಿ ಕ್ಯೂ. ಆಯ್ತಾ? ಸೊ ದಿಸ್ ಇಸ್ ಟ್ಯಾಂಜೆಂಟ್ 1. ಸೊ ಲೆಂತ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ಏನು? ಯಾವ ಪಾಯಿಂಟ್ ಇಂದ ಡ್ರಾ ಮಾಡ್ತೀವಿ ಆ ಪಾಯಿಂಟ್ ಇಂದ ಈ ಲೈನ್, ಈ ಟ್ಯಾಂಜೆಂಟ್, ಈ ಸರ್ಕಲ್ ನ ಯಾವ ಪಾಯಿಂಟ್ ಹತ್ರ ಟಚ್ ಮಾಡುತ್ತೋ ಆ ಪಾಯಿಂಟ್ ತನಕ ನಾವು ಲೆಂತ್ ಆಫ್ ದ ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ಟ್ಯಾಂಜೆಂಟ್ 1 ಲೆಂತ್ ಬಂದು ಪಿ ಕ್ಯೂ, ಮತ್ತೆ ಟ್ಯಾಂಜೆಂಟ್ 2 ಲೆಂತ್ ಬಂದು ಪಿ ಆರ್. ಓಕೆ. ಸೊ ನಾವಿವಾಗ ಥಿಯರಮ್ 2 ಬಗ್ಗೆ ಕಲಿಯೋಣ. ಸೊ ಫಸ್ಟ್ ಆಫ್ ಆಲ್ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? The length of tangents drawn from an external point are equal. Okay, so external point ಅಂದ್ರೆ ಇವಾಗ ಒಂದ್ ಸರ್ಕಲ್ ಇಂದ ಈಚೆಗಡೆ ಇರೋ ಪಾಯಿಂಟ್ ಇಂದ ನಾವು ಮ್ಯಾಕ್ಸಿಮಮ್ ಆಫ್ 2 ಟ್ಯಾಂಜೆಂಟ್ಸ್ ನ ಡ್ರಾ ಮಾಡ್ಬೋದು ಅಂತ ಕಲ್ತಿದೀವಿ ಅಲ್ವಾ? ಸೊ ಇವಾಗ ದಿಸ್ ಇಸ್ ಅ ಸರ್ಕಲ್ ವಿತ್ ಸೆಂಟರ್ O. ಸೊ ಮತ್ತೆ ಈ ಸರ್ಕಲ್ ಇಂದ ಈಚೆ ಇರೋ ಈ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇಂದ ನಾನು 2 ಟ್ಯಾಂಜೆಂಟ್ಸ್ ಡ್ರಾ ಮಾಡಿದ್ದೀನಿ. ಆಯ್ತಾ? ಸೊ ಈ 2 ಟ್ಯಾಂಜೆಂಟ್ಸ್ ಈ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ನ 2 ಡಿಫರೆಂಟ್ ಪಾಯಿಂಟ್ಸ್ ಹತ್ರ ಮೀಟ್ ಮಾಡುತ್ತೆ. ಸೊ ಈ ಪಾಯಿಂಟ್ ನ ನಾವು ಕ್ಯೂ ಅಂತ ಕರೆಯೋಣ, ಈ ಪಾಯಿಂಟ್ ನ ಆರ್ ಅಂತ ಕರೆಯೋಣ. ಸೊ ಪಿ ಕ್ಯೂ ಅಂಡ್ ಪಿ ಆರ್ ಆರ್ ದ 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಮ್ ಅವ್ರು ಏನ್ ಹೇಳ್ತಾ ಇದ್ದಾರೆ? ದ ಲೆಂತ್ಸ್ ಆರ್ ಈಕ್ವಲ್, ಅಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಈ ಥಿಯರಮ್ ನ ಪ್ರೂವ್ ಮಾಡ್ಬೇಕು. ಸೊ ಏನಂತ? ಟು ಪ್ರೂವ್ PQ is equal to PR ಅಲ್ವಾ? ಸೊ ನಾವು ಇದನ್ನ ಪ್ರೂವ್ ಮಾಡಕ್ಕೆ 2 ಟ್ರಯಾಂಗಲ್ಸ್ ನ ಕನ್ಸಿಡರ್ ಮಾಡೋಣ. OQP ಮತ್ತೆ OPR, ಈ 2 ಟ್ರಯಾಂಗಲ್ಸ್ ನ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಟ್ರಯಾಂಗಲ್ OQP ಅಂಡ್ ಟ್ರಯಾಂಗಲ್ ORP. ಈ 2 ಟ್ರಯಾಂಗಲ್ಸ್ ನ ಕನ್ಸಿಡರ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ OQ is equal to OR ಅಲ್ವಾ? ಯಾಕಂದ್ರೆ ಇವೆರಡೂ ರೇಡಿಯೈ ಆಫ್ ದ ಸರ್ಕಲ್. ಅದಕ್ಕೆ OQ is equal to OR is equal to the radius. ಸೊ ನಮಗೆ ಇಲ್ಲಿ ಒಂದ್ ಸೈಡ್ ಸಿಕ್ಕಿದೆ ಅಲ್ವಾ? ಮತ್ತೆ ಈ ಆಂಗಲ್ OQP ನು 90 ಡಿಗ್ರಿ, ಮತ್ತೆ ಆಂಗಲ್ ORP ನು ಸಹ 90 ಡಿಗ್ರಿ. ಏನಕ್ಕೆ? ನಾವು ಆಲ್ರೆಡಿ ಥಿಯರಮ್ 1 ಅಲ್ಲಿ ಇದನ್ನ ಕಲಿತಿದೀವಿ. ಏನಂತ? ದಿ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಅಂಡ್ ದ ಟ್ಯಾಂಜೆಂಟ್ ಇಸ್ ಆಲ್ವೇಸ್ 90 ಡಿಗ್ರಿ ಅಂತ ನಾವು ಕಲ್ತಿದೀವಿ. ಸೊ ದೇರ್ಫೋರ್ ಆಂಗಲ್ OQP is equal to angle ORP is equal to 90 ಡಿಗ್ರಿ ಅಂತ ನಾವು ಆಲ್ರೆಡಿ ಥಿಯರಮ್ 1 ಇಂದ ಕಲ್ತಿದೀವಿ. ಸೊ ಥಿಯರಮ್ 1, ಸೊ ನಮ್ಗೆ ಇಲ್ಲಿ ಒಂದು ಆಂಗಲ್ ಸಿಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಬಂದು ಈ ಸೈಡ್ OP
is the common side alva. So OP is equal to OP, it is the common side. OP is equal to OP, it is the common side. So therefore one side ide, one angle ide, one side ide. So therefore triangle OQP is congruent to triangle ORP by SAS postulate, by SAS postulate ಅಂತ ನಮಗೆ ಸಿಗುತ್ತೆ. ಸೊ ಇವಾಗ ಬೈ CPCTC ಅಂದ್ರೆ ಏನು? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಅಂದ್ರೆ ಇವಾಗ ನಾವಿಲ್ಲಿ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದೀವಿ ಬೈ SAS ಪಾಸ್ಟುಲೇಟ್. ಇವೆರಡು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದೀವಿ. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇರುತ್ತೆ ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ. ಸೊ therefore ನಾವ್ ಇವಾಗ ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿರೋದ್ರಿಂದ PQ ಮತ್ತೆ PR ಇದ್ರಲ್ಲಿರೋ ಕರೆಸ್ಪಾಂಡಿಂಗ್ ಸೈಡ್ಸ್ ಅಲ್ವಾ. ಸೊ ಬೈ CPCTC ನಮ್ಗೆ ಏನ್ ಸಿಗುತ್ತೆ? PQ is equal to PR ಅಂತ ಸಿಗುತ್ತೆ. Hence proved. So PQ is equal to PR ಅಂತ therefore ನಾವು ಪ್ರೂವ್ ಮಾಡಿದೀವಿ. ಸೊ ನಾವಿವಾಗ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಸಮರೈಸ್ ಮಾಡೋಣ ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ನಾವು ಟ್ಯಾಂಜೆಂಟ್ ಅಂದ್ರೆ ಏನಂತ ಕಲಿತೀವಿ. ಸೊ ಟ್ಯಾಂಜೆಂಟ್ ಅಂದ್ರೆ ಏನು? ಯಾವ ಲೈನ್ ಸರ್ಕಲ್ ನ ಬರೀ ಒನ್ ಸಿಂಗಲ್ ಪಾಯಿಂಟ್ ಹತ್ರ ಟಚ್ ಮಾಡುತ್ತೋ, ಬರೀ ಒನ್ ಸಿಂಗಲ್ ಪಾಯಿಂಟ್ ಹತ್ರ ಯಾವ ಲೈನ್ ಟಚ್ ಮಾಡುತ್ತೋ ಅದನ್ನ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ಒನ್ ಪಾಯಿಂಟ್ ಹತ್ರ ಟಚ್ ಮಾಡೋ ಲೈನ್ ನ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಮತ್ತೆ ಥಿಯರಮ್ 1 ಇಂದ ನಾವ್ ಏನಂತ ಕಲ್ತ್ವಿ? ಯಾವ್ದಾದ್ರೂ ಒನ್ ಪಾಯಿಂಟ್ ಹತ್ರ ನಾನು ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಮತ್ತೆ ಅದೇ ಪಾಯಿಂಟ್ ಥ್ರೂ ರೇಡಿಯಸ್ ನಾವು ಡ್ರಾ ಮಾಡಿದ್ರೆ ಆ ಎರಡು ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮಧ್ಯ ಇರೋ ಆಂಗಲ್ 90 ಡಿಗ್ರಿ ಅಂದ್ರೆ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ ನಾವು ಕಲ್ತಿದೀವಿ. ಮತ್ತೆ ಥಿಯರಮ್ 2 ಇಂದ ನಾನು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಸರ್ಕಲ್ ಇಂದ ಈಚೆ ಇರೋ ಪಾಯಿಂಟ್ ಇಂದ ನಾನು 2 ಲೈನ್ಸ್ ನ 2 ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಿದ್ರೆ ಆ 2 ಟ್ಯಾಂಜೆಂಟ್ಸ್ ಲೆಂತ್ ಈಕ್ವಲ್ ಅಂತ ಕಲ್ತಿದೀವಿ. ಸೊ ಈ 4th ಪಾಯಿಂಟ್ ನಾವು ಅಬ್ಸರ್ವ್ ಮಾಡೋಣ. The number of parallel tangents that can be drawn at a time is 2 ಅಂತ ಹೇಳಿದ್ದಾರೆ. So parallel tangents at a time. Okay. So now we first one circle na consider ಮಾಡೋಣ ಆಯ್ತಾ. ಒಂದು ಸರ್ಕಲ್ ನ ಕನ್ಸಿಡರ್ ಮಾಡೋಣ. Say this is a circle. ಮತ್ತೆ ಇದು ಸರ್ಕಲ್ ಸೆಂಟರ್ O. ಇವಾಗ ನಾನು ಈ ಸರ್ಕಲ್ ಎಷ್ಟೊಂದು ಪಾಯಿಂಟ್ಸ್ ಇಂದ ಮಾಡಿದೆ ಅಲ್ವಾ. ಸೊ ಆ ಎಲ್ಲಾ ಒನ್ ಪಾಯಿಂಟ್ ಹತ್ರನೂ ನಾನು ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು. ಸೊ ಒಂದು ಸರ್ಕಲ್ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್ ನ ನಾವು ಡ್ರಾ ಮಾಡ್ಬೋದು. ಸೊ ನಾನು ಸ್ವಲ್ಪ ಟ್ಯಾಂಜೆಂಟ್ಸ್ ಡ್ರಾ ಮಾಡ್ತೀನಿ. ಸೊ ದಿಸ್ ಇಸ್ ಒನ್ ಟ್ಯಾಂಜೆಂಟ್ ಅಲ್ವಾ. ದಿಸ್ ಇಸ್ ಒನ್ ಟ್ಯಾಂಜೆಂಟ್. ದಿಸ್ ಇಸ್ ಒನ್ ಟ್ಯಾಂಜೆಂಟ್. ದಿಸ್ ಇಸ್ ಒನ್ ಟ್ಯಾಂಜೆಂಟ್. ಮತ್ತೆ this is one tangent ಅಲ್ವಾ. ಈ ತರ ಎಷ್ಟೊಂದು ಟ್ಯಾಂಜೆಂಟ್ಸ್ ನಾನು ಡ್ರಾ ಮಾಡ್ಬೋದು. ಬಟ್ ಈ 2 ಟ್ಯಾಂಜೆಂಟ್ಸ್ ನಾವು ಅಬ್ಸರ್ವ್ ಮಾಡಿದ್ರೆ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಪ್ಯಾರಲಲ್ ಅಂದ್ರೆ ಏನು? ನಾನು ಎಷ್ಟೇ ಈ 2 ಲೈನ್ಸ್ ನ ಎರಡ್ ಸೈಡುನು ಎಕ್ಸ್ಟೆಂಡ್ ಮಾಡಿದ್ರೆ, ಈ 2 ಲೈನ್ಸ್ ನ ಎರಡ್ ಸೈಡುನು ನಾನು ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ರು ಈ 2 ಲೈನ್ಸ್ ಮೀಟ್ ಆಗಲ್ಲ. ಸೊ ಅದಕ್ಕೆ ಈ 2 ಲೈನ್ಸ್ ನ ಪ್ಯಾರಲಲ್ ಅಂತ ಕರಿತೀವಿ. ಸೊ ಅಟ್ ಅ ಟೈಮ್ ಒಂದು ಸರ್ಕಲ್ ಗೆ ನಾವು 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ನ ಐಡೆಂಟಿಫೈ ಮಾಡಕ್ ಆಗುತ್ತೆ ಆಯ್ತಾ. ಮತ್ತೆ ಇವಾಗ 4th 5th ಪಾಯಿಂಟ್ ಏನ್ ಹೇಳ್ತಾ ಇದೆ? ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ದ ಡಯಾಮೀಟರ್ ಇಟ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ನಾವು 2 ಟ್ಯಾಂಜೆಂಟ್ಸ್ ಯಾವಾಗ ಪ್ಯಾರಲಲ್ ಇರುತ್ತೆ ಅಂತ ನೋಡಿದ್ವಿ. ಸೊ ಈ 2 ಟ್ಯಾಂಜೆಂಟ್ಸ್ ಮಧ್ಯ ಡಿಸ್ಟೆನ್ಸ್ ಎಷ್ಟು? ಸೊ ಈ 2 ಟ್ಯಾಂಜೆಂಟ್ಸ್ ಮಧ್ಯ ನಾವು ಈ ತರ ಒಂದು ಲೈನ್ ಡ್ರಾ ಮಾಡಿದ್ರೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಲ್ವಾ. So it is passing through the center. So it is diameter alva. So the length or the distance between the 2 parallel tangents is the diameter itself. Anta ಹೇಳ್ತಾ ಇದೆ. So ಇಲ್ಲಿಗೆ ಚಾಪ್ಟರ್ 4 ಸರ್ಕಲ್ ಚಾಪ್ಟರ್ ನ ರಿವಿಷನ್ ಮುಗಿದಿದೆ. ನೀವೆಲ್ಲರೂ ನಿಮ್ಮ ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್.